ಹೊಸ ಸೈಟ್ ಒಂದು ಮಾರ್ಕಿಂಗ್ ಮಾಡಿದ್ದೀವಿ. ಅದೇನು ರೀ ರಂಗೋಲಿ ಬಿಟ್ಟಿದ್ದೀರಾ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇದ್ಯಾವ್ದು ರಂಗೋಲಿ ಥರ ಬಿಟ್ಟಿದ್ದೀರಾ ಅಂದ್ಕೊಂಡಿದ್ದೀರಾ? ಇಲ್ಲ, ಇವೆಲ್ಲ ಕಾಲಮ್ ಪೊಸಿಷನ್ಗಳು ಸೈಟಲ್ಲಿ ಪ್ಲಾನ್ ಪ್ರಕಾರ ಮಾರ್ಕಿಂಗ್ ಮಾಡಿರೋದು. ಎಲ್ಲೆಲ್ಲಿ ಕಾಲಮ್ ಬರುತ್ತೆ ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿರೋದು. ಎಲ್ಲಿ ಕಾಲಮ್ ಬರುತ್ತೋ ಕಾಲಮ್ಗಳಲ್ಲೆಲ್ಲ ಬಾಕ್ಸ್ ಥರ ಮಾರ್ಕ್ ಹಾಕಿ ಸೆಂಟ್ರ್ ಮಾರ್ಕ್ ಲೈನ್ ಹಾಕಿ ಸೆಂಟ್ರ್ ಮಾರ್ಕಿಂದ ಈ ಥರ ಎಲ್ಲ ಲೈನ್ ದಾರ ಕಟ್ಬಿಟ್ಟು ಈ ಥರ ಎಲ್ಲ ಮಾರ್ಕಿಂಗ್ ಮಾಡಿ ಆಮೇಲೆ ಕಾಲಮ್ಮು ಡಿಕ್ಕಿಂಗ್ ಮಾಡಿಬಿಟ್ಟು ಎತ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಫುಟ್ಟಿಂಗ್ ಹಾಕಿ ಕಾಲಮ್ ರೈಸ್ ಮಾಡೋದು. ಅದಕ್ಕೋಸ್ಕರ ಈ ಥರ ಮಾರ್ಕಿಂಗ್ ಮಾಡಿರ್ತೀವಿ. ಈ ಥರ ಮಾರ್ಕಿಂಗ್ ಮಾಡಿಬಿಟ್ಟು ಕಾಲಮ್ ವರ್ಕ್ ಮಾಡಿ ಆಮೇಲೆ ಎತ್ ವರ್ಕ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಈ ಥರ ಮಾರ್ಕಿಂಗ್ ಆದಮೇಲೆ ಬಾರ್ ಬೆಂಡಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬಾರ್ ಬೆಂಡಿಂಗ್ ವರ್ಕ್ ಸ್ಟಾರ್ಟ್ ಆದಮೇಲೆ ಫುಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಫೌಂಡೇಶನ್ ಸ್ಟಾರ್ಟ್ ಆಗುತ್ತೆ. ಫೌಂಡೇಶನ್ ಬಿಫೋರ್ ಈ ಥರ ಮಾರ್ಕ್ ಮಾಡಬೇಕು. ಈ ಥರ ಫಸ್ಟ್ ಪ್ಲ್ಯಾನ್ ಮಾಡ್ಕೊತೀವಿ. ಪ್ಲ್ಯಾನ್ ಆದಮೇಲೆ ಇದನ್ನು ಎರ್ತೋರ್ಕ್ ಮಾಡೋಕ್ಕೆ ಮುಂಚೆ ಮಾರ್ಕಿಂಗ್ ಮಾಡಬೇಕು. ಇದು ಫಸ್ಟ್ ಪ್ಲ್ಯಾನು, ಫೌಂಡೇಶನ್ ಲೆವೆಲ್ ಪ್ಲ್ಯಾನು. ಇದೇನಿದೆ ಇದ್ರ ಪ್ರಕಾರ ಫುಟ್ಟಿಂಗ್ ಸೈಜ್ಗಳಿಗೆ ಫೌಂಡೇಶನ್ ಮಾರ್ಕ್ ಮಾಡಬೇಕು. ಸೆಂಟರ್ ಮಾರ್ಕ್ ಮಾಡಿ ಕಾಲಮ್ ಪೊಸಿಷನ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಮಾರ್ಕ್ ಮಾಡಿ ಈ ಥರ ಮಾರ್ಕಿಂಗ್ ಆದಮೇಲೆ JCPಯಲ್ಲಿ ಎರ್ತೋರ್ಕ್ ಸ್ಟಾರ್ಟ್ ಮಾಡಬೇಕು. ಎರ್ತೋರ್ಕ್ ಸ್ಟಾರ್ಟಿಂಗ್ ಆದಮೇಲೆ ಬಾರ್ ಬೆಂಡಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ಪ್ರಕಾರ ಪ್ಲ್ಯಾನ್, ಫೌಂಡೇಶನ್ ಪ್ಲ್ಯಾನ್ ಇಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.